ನಮ್ಮ ಚಂದಾಪುರ ಪುರಸಭೆಯಲ್ಲಿ ಹೇಳ್ತಾ ಹೋದರೆ ಒಂಥರ ಈ ಕ್ಯಾನ್ಸರ್ ಪೀಡಿತ ಥರ ದಿನೇ 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 ಜಾಸ್ತಿ ಆಗ್ತಾನೆ ಇದೆ ಸಮಸ್ಯೆಗಳು. ಪರ್ಮಿಷನ್ ಯಾರು ಕೊಟ್ರಿ, ನೀವು ಕೊಟ್ರ ಇಲ್ಲ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂದ್ರೆ ತಗೊಳಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳು ಇಲ್ಲಿರೋರೆಲ್ಲ ಬೇಜವಾಬ್ದಾರಿ ಅಂದ್ರೆ ಈ ಎಮ್ಮೆ ಚರ್ಮದವರು. ಪುರಸಭೆ ಆಡಳಿತ ಯಾವ ತರ ಆಗ್ತಾ ಇದೆ ಅಂದ್ರೆ ಬಿಜೆಪಿ ಬಂದಾಗಲಿಂದ ದೊಡ್ಡ ಮಾಫಿಯಾ ಕೂತಿದೆ. ಯಾವುದೋ ಒಂದು ಪರ್ಮಿಷನ್ಗಳು ಬೇಕಾಗಿಲ್ಲ ಏನಕ್ಕೂ. ನೀನು ಬಂದಿದ್ದು ನೀನು ಮಾಡ್ಕೊ, ನನಗೆ ಬಂದಿದ್ದು ನನಗೆ ಕೊಡು. ಅನುಮತಿ ಯಾರು ಕೇಳಿಲ್ಲ ಸರ್, ನಮ್ಮನ್ನು ಇವತ್ತು ಯಾರು ಕೇಳಿಲ್ಲ ಅನುಮತಿ. ಇವ್ರು ಕಾಮಗಾರಿಗಳು ಖಾತಾಗಳು ಬಿಟ್ರೆ ಇನ್ಯಾವುದಕ್ಕೂ ಗಮನ ಹರಿಸಲ್ಲ ಇವರು ಏನಂದ್ರೆ ಏನ್ ಹೇಳಿದ್ರು ನಮ್ಮ ಮಾತು ಕಿಮ್ಮಕ್ಕು ಕೊಡ್ತಾ ಇಲ್ಲ. 100 ರಿಂದ 150 ಬಸ್ಸು ಒಂದು ಜಾಗದಲ್ಲಿ, ಅದು 2 ಜಾಗದಲ್ಲಿದೆ. ಆ ಟ್ರಾಫಿಕ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಪುರಸಭೆ ಆಡಳಿತ ಯಾವ ತರ ಆಗಿದೆ ಅಂದ್ರೆ ಬಳ್ಳಾರಿಯಲ್ಲಿ ಇತ್ತಲ್ಲ ರಿಪಬ್ಲಿಕ್ ಬಳ್ಳಾರಿ, ಆ ತರ ರಿಪಬ್ಲಿಕ್ ಚಂದಾಪುರ ಮಾಡಕ್ ಹೊರಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲವು ಕಾಣದ ಕೈಗಳು ಚಂದಾಪುರ ಪುರಸಭೆ ವತಿಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಖಾಸಗಿ ಬಸ್ಸು ಪಾರ್ಕಿಂಗ್ಗಳನ್ನು ನಿರ್ಮಾಣ ಮಾಡಿದ್ದು, ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಜೊತೆಗೆ ಸರ್ಕಾರದ ಯಾವುದೇ ಮಾನದಂಡಗಳನ್ನು ಪಾಲಿಸದೆ ಖಾಸಗಿ ಬಸ್ ಪಾರ್ಕಿಂಗ್ಗಳನ್ನು ನಡೆಸುತ್ತಿದ್ದು, ನಿನ್ನೆ ದಿನ ಚಂದಾಪುರ ಸಮೀಪದಲ್ಲಿರುವ ಶೆಲ್ ಪೆಟ್ರೋಲ್ ಬಂಕ್ ಬಳಿಯಿಂದ ಖಾಸಗಿ ಬಸ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ 4 ಬಸ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅದೃಷ್ಟವಶ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನಾದರೂ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಖಾಸಗಿ ಬಸ್ ಪಾರ್ಕಿಂಗ್ಗಳಿಗೆ ಭೇಟಿ ನೀಡಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಎಂದು ಚಂದಾಪುರ ಪುರಸಭೆಯ ನಾಮಿನಿ ಸದಸ್ಯರಾದ ಪೆಪ್ಸಿ ತಿಮ್ಮಾರೆಡ್ಡಿ ಮತ್ತು ಹಳೆ ಚಂದಾಪುರ ಶ್ರೀಧರ್ ರವರು ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಖಾಸಗಿ ಬಸ್ ಪಾರ್ಕಿಂಗ್ಗಳ ವಿಚಾರವಾಗಿ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ನಾವು ಚರ್ಚೆ ನಡೆಸಿದ್ರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಮಾತಿಗೆ ಅಧಿಕಾರಿಗಳಾಗಲಿ ಮತ್ತು ಅಧಿಕಾರವನ್ನು ನಡೆಸುತ್ತಿರುವ ಬಿಜೆಪಿ ಪಕ್ಷದ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾವುದೇ ಬೆಲೆ ಕೊಡುತ್ತಿಲ್ಲ. ಇಲಾಖೆಯ ಮೇಲಧಿಕಾರಿಗಳು ಇತ್ತ ಗಮನ ಹರಿಸಿ ಅಧಿಕಾರಿಗಳಿಗೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ಮುಖಂಡರಾದ ಸುದರ್ಶನ್ ಮತ್ತು ಪುರಸಭೆ ಸದಸ್ಯರಾದ ಬೈರೇಶ್ ಹೇಳಿದರು. ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ನಾಮಿನಿ ಸದಸ್ಯ ಲಕ್ಷ್ಮೀ ಸಾಗರ ರವಿ, ಮುಖಂಡರಾದ ಗಣೇಶ್ ರವರು ಹಾಜರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆಯ ಮ್ಯಾನೇಜರ್ ಮನವಿ ಸ್ವೀಕರಿಸಿ ಈ ವಿಚಾರದ ಬಗ್ಗೆ ಮೇಲಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಹೇಳಿದರು. ಭಾನುವಾರ ಒಂದು ಮಧ್ಯಾಹ್ನ 2 ರಿಂದ 3 ಗಂಟೆ ಅವಧಿಯಲ್ಲಿ ನಮ್ಮ ಚಂದಾಪುರದ ಹತ್ರ GPR ಲೇಔಟು ಬಳಿ ಇರುವಂತಹ ಒಂದು ಖಾಸಗಿ ಬಸ್ ನಿಲ್ದಾಣ, ಅದು ಅಧಿಕೃತ ಅಂತ ಹೇಳಿಕ್ಕೆ ಬರಲ್ಲ, ಅನಧಿಕೃತ ಅಂತಲೇ ಹೇಳಬೇಕು. ಅಲ್ಲಿ 4 ಬಸ್ಗಳು ಸುಟ್ಟೋಗಿದ್ವು. ಅಗ್ನಿ ಅವಘಡ ಆಗಿ 4 ಬಸ್ಗಳು ಸುಟ್ಟೋಗಿದ್ದಾವೆ. ನೆನ್ನೆ ಇದು ಕರ್ನಾಟಕ ರಾಜ್ಯಾದ್ಯಂತ ಸುದ್ದಿನೂ ಆಗಿದೆ. ಇವತ್ತು ನಾವಿಲ್ಲಿ ಬಂದಂಥ ವಿಚಾರ ಏನು ಅಂತಂದರೆ, ಇದೇ ನಮ್ಮ ಪುರಸಭೆ ಕಳೆದ ಬಾರಿ ಸಾಮಾನ್ಯ ಸಭೆಯಲ್ಲಿ ನಾವು ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ. ಚಂದಾಪುರ ಪುರಸಭೆಯ ಸುತ್ತಮುತ್ತ ಚಂದಾಪುರ ಒಂದು ನಗರದಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಾ ಇದೆ. ದಿನನಿತ್ಯ ಹಲವಾರು ಸಮಸ್ಯೆಗಳು. ನಮ್ಮ ಚಂದಾಪುರ ಪುರಸಭೆಯಲ್ಲಿ ಹೇಳ್ತಾ ಹೋದರೆ ಒಂಥರ ಈ ಕ್ಯಾನ್ಸರ್ ಪೀಡಿತ ಥರ ದಿನೇ 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 ಜಾಸ್ತಿ ಆಗ್ತಾನೆ ಇದೆ ಸಮಸ್ಯೆಗಳು. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಈ ಖಾಸಗಿ ಬಸ್ಗಳಿಂದ ಏನು ಟ್ರಾಫಿಕ್ ಜಾಮ್ ಆಗ್ತಿತ್ತು ಅದನ್ನು ಹಲವಾರು ವಿಡಿಯೋಗಳ ಸಮೇತ ನಾವು ತೋರಿಸಿ ಸಾಮಾಜಿಕ ಜಾಲತಾಣಗಳಲ್ಲೂ ನಾವು ಹೇಳಿ ಅಹವಾಲು ಹೊತ್ಕೊಂಡ್ರು, ಜೊತೆಗೆ ಸಾಮಾನ್ಯ ಸಭೆಯಲ್ಲಿ ಇಡೀ ಕೌನ್ಸಿಲರ್ಗಳು, ನಾಮಿನಿ ಕೌನ್ಸಿಲರ್ಗಳು ಎಲ್ಲರೂ ಸೇರಿ ಇದನ್ನು ಧ್ವನಿ ಎತ್ತಿದ್ವಿ. ನೋಡಿ, ಈ ಥರ ಅನಧಿಕೃತವಾಗಿ ಈ ಥರ ಬಸ್ ಸ್ಟ್ಯಾಂಡ್ಗಳು ನೀವು ಕೊಡ್ತಾ ಹೋಗ್ತಾ ಇದ್ದರೆ ಇದ್ರ ಬಗ್ಗೆ ನೀವು ಒಂದು ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮುಂದೆ ನಮ್ಮ ಚಂದಾಪುರ ಕಲಾಸಿಪಳ್ಳಿ ಆಗೋದ್ರಲ್ಲಿ 2 ಮಾತಿಲ್ಲ. ಪೇಷಂಟ್ಗಳಿರ್ತಾರೆ, ಶಾಲಾ ಮಕ್ಕಳಿರ್ತಾರೆ, ವಿದ್ಯಾಭ್ಯಾಸಕ್ಕೆ ಹೋಗೋರು ಇರ್ತಾರೆ, ಕೆಲಸ ಕಾರ್ಯಗಳಿಗೆ ಹೋಗೋರು ಇರ್ತಾರೆ. ಅವರೆಲ್ಲ ದಿನನಿತ್ಯ ಜಂಜಾಟದಲ್ಲಿ ತುಂಬ ನೊಂದು ಬಿಡ್ತಾ ಇದ್ದಾರೆ. ಹಾಗಾಗಿ ಆ ಖಾಸಗಿ ಬಸ್ ನಿಲ್ದಾಣಗಳಿಗೆ ಯಾರೇ ಆಸ್ತಿದಾರರು ಕೊಡಬಾರ್ದು ಅಂತ ನಾವ್ಯಾರು ಎಲ್ಲೂ ಹೇಳ್ತಾ ಇಲ್ಲ. ಆದರೆ ಅದಕ್ಕಿರುವಂತಹ ಮಾನದಂಡಗಳೇನು, ಕಾನೂನು ಪ್ರಕ್ರಿಯೆಗಳೇನು, ಅಲ್ಲಿ ತಗೊಬೇಕಾಗಿರೋಂಥ ಸೇಫ್ಟಿ ಪ್ರಿಕಾಷನ್ಸ್ ಏನಿರ್ತದೆ ಅವೆಲ್ಲ ಇದೆಯಾ? ಪುರಸಭೆಯಲ್ಲಿ ಆಡಳಿತ ನಡೆಸೋವಂಥವ್ರು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕೌನ್ಸಿಲರ್ಗಳಿರ್ಬೋದು, ಜೊತೆಗೆ ಆಡಳಿತ ವರ್ಗ ಏನಿದೆ CO ಇರ್ಬೋದು, ಇವರು ಅಟ್ಲೀಸ್ಟು ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯಾವ ರೀತಿ ಇದೆ, ಏನೇನು ಕ್ರಮಗಳು ತಗೊಂಡಿದ್ದಾರೆ, ಕಾನೂನುಬದ್ಧವಾಗಿದೆಯಾ, ಕಾನೂನುಬದ್ಧವಾಗಿ ಇಲ್ವಾ,
ಆಮೇಲೆ ಪುರಸಭೆಯಿಂದ ಅದಕ್ಕೆ ಅನುಮತಿ ತಗೊಂಡಿದ್ದಾರಾ ಅಂತೆಲ್ಲ ಚೆಕ್ ಮಾಡಬೇಕಾಗಿತ್ತು. ಇದು ಮೊದಲನೇ ಜವಾಬ್ದಾರಿ. ಇವರು ಇದನ್ನೇ ಸರಿಯಾಗಿ ಮಾಡ್ತಾ ಇಲ್ಲ. ಇದೇ ವಿಚಾರವಾಗಿ ನಾವು ಕಳೆದ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪನೂ ಮಾಡಿದ್ವಿ. ಅಲ್ಲಿ ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಈಗ ಬಂದಿದೆ, ನಾವು ಹೋಗ್ತೀವಿ, ಒಂದು ವಾರದೊಳಗಡೆ ನಾವು ಇದ್ರ ಬಗ್ಗೆ ಅವ್ರಿಗೆಲ್ಲ ನೋಟಿಸುಗಳು ಕೊಡ್ತೀವಿ. ನೋಟಿಸುಗಳು ಕೊಟ್ಟು ನಮ್ಮ ಪುರಸಭೆ ಆ್ಯಕ್ಟ್ ಏನು ಹೇಳುತ್ತೆ, ಮುನ್ಸಿಪಲ್ ಆ್ಯಕ್ಟು, ಅದರ ಪ್ರಕಾರ ನಾವು ಒಂದು ಕಠಿಣವಾದ ಒಂದು ಕ್ರಮಗಳನ್ನು ತಗೊತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಕೊಟ್ಟಾದಮೇಲೆ ಯಥಾ ಪ್ರಕಾರ ನಿದ್ದೆಗೆ ಜಾರಿಬಿಟ್ರು. ಈಗೇನಾಯಿತು, 4 ಬಸ್ಗಳು ಹೋಗಿದೆ. ಅದೇ ಪ್ರಾಣ ಹಾನಿಯಾಗಿದ್ದಿದ್ರೆ ಅದಕ್ಕೆ ಈಗಲಾದರೂ ಎಚ್ಚೆತ್ಕೊಳ್ಳಿ. ದಯವಿಟ್ಟು ಆ ಬಸ್ಗಳು ಏನು ಅನಧಿಕೃತವಾಗಿದ್ದಾವೋ ಅವುಗಳು ಕಾನೂನುಬದ್ಧ ಮಾಡಿ. ಮತ್ತು ಎರಡನೇದು, ಅದರಿಂದ ಏನಾದ್ರು ಪುರಸಭೆಗೆ ವರಮಾನ ಬರ್ತಾ ಇದೆಯಾ, ಎಷ್ಟು ನಿಮಗೆ ಆದಾಯ ಬರ್ತಿದೆ, ಟ್ಯಾಕ್ಸ್ ಕಲೆಕ್ಟ್ ಆಗ್ತಿದೆಯಾ, ತೆರಿಗೆ ಅವ್ರು ಕಟ್ತಿದ್ದಾರಾ ಅಂದರೆ ಇವ್ರ ಹತ್ರ ಆನ್ಸರ್ ಇಲ್ಲ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಂದರೆ ಇವ್ರಿಗೆ ಪುರಸಭೆ ನಡೆಸಲಿಕ್ಕೆ ಇವರು ಅರ್ಹರಿದ್ದಾರಾ ಇಲ್ವಾ ಅನ್ನೋದು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗುತ್ತೆ. ಈಗ ನಮಗೆ ವರಮಾನನೂ ಇಲ್ಲ ಪುರಸಭೆಗೆ, ಜೊತೆಗೆ ಸಾವಿರಾರು ಸಮಸ್ಯೆಗಳು ಸೃಷ್ಟಿಯಾಗ್ತಿದ್ದಾವೆ ಅಲ್ಲಿ ಅವರಿಂದ. ಇದನ್ನೆಲ್ಲ ಮನಗಂಡು ಇವತ್ತು ನಾವು ನೆನ್ನೆ ಆದಂಥ ಅವಘಡ ನಾವು ಹೇಳಿದ್ವಿ, ಮುನ್ನೆಚ್ಚರಿಕೆಯಾಗಿ ಹೇಳಿದ್ವಿ, ಕೇಳಿಸ್ಕೊಳ್ಳಲಿಲ್ಲ. ಈಗ ಒಂದು ಸಾಕ್ಷಿ ಸಮೇತ ಆಗಿದೆ. ಏನಂದರೆ ದೇವರ ದಯೆಯಿಂದ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಅದೊಂದು ನಾವು ದೇವರಿಗೆ ಬೇಡ್ಕೊಬೋದು. ಮುಂದಿನ ದಿನಗಳಲ್ಲಿ ಈಗಲೂ ನಾವು ಎಚ್ಚೆತ್ಕೊಳ್ಳಲಿಲ್ಲ ಅಂದರೆ, ಯಾಕಂದರೆ ಈಗ ಸುತ್ತಮುತ್ತಲು ಒಂದು ಬಸ್ ಸ್ಟ್ಯಾಂಡ್ಗಳೆಲ್ಲ ಇದು ಅನಧಿಕೃತವಾಗಿ ಬೆಳೀತಾನೆ ಹೋಗ್ತಾನೆ ಇದೆ. 200-300 ಬಸ್ಸುಗಳು, 400 ಬಸ್ಸುಗಳು ಒಂದೊಂದು ಜಾಗ ಕೊಟ್ಕೊಂಡು ಹೋಗ್ತಾನೆ ಇದ್ದಾರೆ. ಹಾಗಾಗಿ ಮುಂದೆ ಏನಾದರೂ ಮತ್ತಷ್ಟು ಅವಘಡಗಳಾಗೋ ಸಂಭವ ಇರೋದ್ರಿಂದ ಅವ್ರಿಗೆ ಈಗಲೇ ಎಚ್ಚೆತ್ಕೊಂಡು ಒಂದು ನೋಟಿಸ್ ಕೊಟ್ಟು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಅವಕಾಶ ಏನಿದೆಯೋ ಅದನ್ನು ಮಾಡಿಕೊಡಿ. ಅಥವಾ ಈ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಚಂದಾಪುರ ಏನಿದೆ ನಗರ, ಇದು ಹೃದಯ ಭಾಗ ಆಗಿಬಿಟ್ಟು ನಮಗೆ ದಿನನಿತ್ಯ ಸಾರಿಗೆ ವ್ಯವಸ್ಥೆಗೆ ತುಂಬ ತೊಂದರೆ ಆಗ್ತಿದೆ. ಆದ್ದರಿಂದ ಇವರು ಎಲ್ಲರೂ ಬೈಪಾಸ್ ರೋಡ್ಗಳಿಗೆ ಶಿಫ್ಟ್ ಮಾಡಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅಂದರೆ ಒಂದು 5 ಕಿಲೋಮೀಟ್ರ್ ಒಳಗಡೆ ಬೈಪಾಸ್ ರೋಡ್ಗಳಲ್ಲಿ ಪಾಸ್ ಆಗಲಿ ಅವರು. ಯಾಕಂದರೆ ಎಲ್ಲರಿಗೂ ವ್ಯವಸ್ಥೆಗಳು ಬೇಕಾಗಿದೆ, ಸಾರಿಗೆನ ನಾವು ಎಲ್ಲರೂ ಯೂಸ್ ಮಾಡ್ತೀವಿ. ಹಾಗನ್ಬಿಟ್ಟು ನಾವು ಈ ಬೆಂಕಿ ಕೆಂಡ ಎತ್ಕೊಂಬಂದು ಮಡ್ಲಲ್ಲಿ ಇಟ್ಕೊಳಕ್ಕಾಗೋದಿಲ್ಲ. ಯಾರೋ ದುಡ್ಡು ಮಾಡೋದಕ್ಕೋಸ್ಕರ, ಯಾರ್ದೋ ಜೀವನ ಕಟ್ಕೊಳೋದಕ್ಕೋಸ್ಕರ ನಾವು ಸಾರ್ವಜನಿಕರ ಜೀವನವನ್ನು ಪಣಕ್ಕಿಡೋಕ್ಕಾಗೋದಿಲ್ಲ. ಅಥವಾ ಎಲ್ಲ ಸಾರ್ವಜನಿಕರ ಮೂಲಭೂತ ಹಕ್ಕುಗಳು ಏನಿದೆ ಅವುಗಳನ್ನೆಲ್ಲ ಇವುಗಳಿಗೆ ಬಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ, ಈ ದಿನ ನಾವು ನಮ್ಮ ಚಂದಾಪುರ ಭಾಗದ ಕೌನ್ಸಿಲರ್ಗಳು, ಹಿರಿಯರು, ಮುಖಂಡರು ಎಲ್ಲ ಸೇರಿ ಪುರಸಭೆಯಲ್ಲಿ ಕಾನೂನುಬದ್ಧವಾಗಿ ಒಂದು ಅರ್ಜಿ ಕೊಡ್ತಾ ಇದ್ದೀವಿ. ನೀವು ಇದರ ಬಗ್ಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತಂದರೆ ಮುಂದೆ ನಾವು ಇದು ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ, ನಾವು ನೆಕ್ಸ್ಟು ಪುರಸಭೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಲ್ಲ, ಈಗ ಇಲ್ಲೇನಾಗ್ತಿದೆ, ಹೌದು, ತಮ್ಮದೇ ಸರ್ಕಾರ ಇದೆ, ತಮ್ಮದೇ ಶಾಸಕರು ಕೂಡ ಇದ್ದಾರೆ ಇಲ್ಲಿ. ಇದ್ರ ಬಗ್ಗೆ ಧ್ವನಿ ಎತ್ತಬಹುದಾಯ್ತಲ್ಲ, ಇಷ್ಟು ಅಗೋಗಡ ಮುಂಚೆ ನೀವು ಮೊದಲೇ ಧ್ವನಿ ಎತ್ತಿ ಮಾಡಬಹುದಾಗಿತ್ತಲ್ಲ ಅಂತ. ಅಲ್ಲ, ನಾವು ಧ್ವನಿ ಎತ್ತಿದ್ದಾಗಿದೆ, ಶಾಸಕರ ಹತ್ರ ಹೋಗಿ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದು ಆಗಿದೆ. ಮಾಧ್ಯಮ ಮಿತ್ರದಲ್ಲಿ ಬಿತ್ತರಣೆ ಆಗಿರೋದು ನಮ್ಮ ಮುಖಾಂತರನೇ, ಅದು ಇಡೀ ಎಲ್ಲರಿಗೂ ಗೊತ್ತು. ಯಾಕಂದರೆ ನಾವು ಪಕ್ಷಾತೀತವಾಗಿ ರಾಜಕೀಯ ಬಿಟ್ಟು ಜನಸಾಮಾನ್ಯರಿಗೋಸ್ಕರ ನಾವು ಅವೇರ್ನೆಸ್ ಮಾಡ್ತಾ ಇರ್ತೀವಿ. ಅಂದರೆ ಈ ಭಾಗದಲ್ಲಿ ಕಸ ಸಮಸ್ಯೆ ಇರ್ಬೋದು, ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಈಗ ಬಸ್ಗಳ ಸಮಸ್ಯೆ ಇರ್ಬೋದು, ಇದನ್ನು ಸುದ್ದಿ ಮಾಧ್ಯಮದಲ್ಲೂ ಬಿತ್ತರಣೆ ಆಗಿದೆ, ತಾವೆಲ್ಲ ನೋಡ್ಬೋದು. K99 ಮಾಧ್ಯಮದಲ್ಲಿ ಒಂದು ಎಷ್ಟು ಬಸ್ಸುಗಳು ನಿಂತ್ಕೊತವೆ ಅನ್ನೋದನ್ನ ಅದರಲ್ಲೂ ಬಂದಿದೆ, TV5 ಬಂದಿದೆ, ತಮ್ಮ ಮಾಧ್ಯಮಗಳಲ್ಲೂ ಇದೆಲ್ಲ ಎಲ್ಲ ಕಡೆ ಬಂದಿದ್ದಾವೆ. ಅದೇ ಹೇಳ್ತಿದ್ದೀವಿ, ಅದನ್ನೇ ನಾನು ಹೇಳ್ತಿರೋದು. ಇದೊಂದು ದೊಡ್ಡ ಮಾಫಿಯಾಗಿ ಬೆಳೆದ್ಬಿಟ್ಟಿದೆ. ಇಲ್ಲಿ ಯಾರು ಅದನ್ನು ಅನುಮತಿ ಯಾರು ಚೆಕ್ ಮಾಡಬೇಕು, ಪುರಸಭೆಯಲ್ಲಿ ಚೆಕ್ ಮಾಡಬೇಕು. ಯಾವ್ಯಾವ ಡಿಪಾರ್ಟ್ಮೆಂಟ್ಗಳು ಬರ್ತವೆ, ಜವಾಬ್ದಾರಿ ವಹಿಸ್ಕೊಬೇಕಾದವ್ರು ಯಾರು, ಅದಕ್ಕೆ ನಾವು ಪುರಸಭೆನೇ ಕೇಳ್ತಿರೋದು. ಈಗ ಅಲ್ಲ, ಅವರು ನಮಗೆ ವಿಶ್ವಾಸ ಕೊಟ್ಟಿದ್ರು ಮೀಟಿಂಗಲ್ಲಿ. ಈಗ ನಾವು ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಿದ್ದೀವಿ. ಅಲ್ಲ, ನಾವಿವಾಗ ಮಾಹಿತಿ ಕೇಳಿದಾಗ ಮಾಹಿತಿ ಕೊಡ್ತಾ ಇಲ್ಲ. ಈಗ ಅದ್ರ ವಿಚಾರವಾಗಿ ನಮ್ಮ ಶ್ರೀಧರ್ ಮಾತಾಡ್ತಾರೆ ನಿಮಗೆ ಸವಿಸ್ತಾರವಾಗಿ. ಈಗ ನೀವೇನು ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ. ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದೇ ನಮ್ಮ ಆರೋಪ. ಇವಾಗ ಅವರು ಎಲ್ಲ ಕ್ರಮಗಳನ್ನ ತಗೊಂಡು ಅಲ್ಲಿ ಪರಿಕರಕಗಳು ಇದಾವ, ಫೈರ್ ಇಂಜನ್ದು
ಅದನ್ನೇ ಸೀಸ್ ಮಾಡಿ ಅಂತ ಹೇಳ್ತಿರೋದು. ಇವತ್ತು ಅವ್ರು ಇಲ್ವಲ್ಲ ಇಲ್ಲಿ ಅಧಿಕಾರಿಗಳು. ಈಗ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಇಲ್ಲ ಅಂತಾನೆ ನಾವು ಹೇಳ್ತಾ ಇರೋದು. ಇದ್ರೆ ತೋರಿಸ್ಬೋದಾಗಿತ್ತಲ್ಲ. ಈಗ ನಾವು ಮೀಟಿಂಗಲ್ಲಿ ಹೇಳಿದಾಗ ಮೀಟಿಂಗಲ್ಲಿ ನಮ್ಗೆ ಹೇಳ್ಬೋದಾಗಿತ್ತಲ್ಲ, ಇಷ್ಟು ಲೈಸೆನ್ಸ್ ಕೊಟ್ಟಿದ್ದೀವಿ, ನಾವು ಇದನ್ನೇ ಕೇಳ್ತಿರೋದು. ನೀವು ಮಾಹಿತಿ ಹಕ್ಕು ಬಗ್ಗೆ ಹೇಳಿದ್ವಿ, ನಾನು ಹಾಕಿರೋದು 5 ವರ್ಷ ಆಗಿದೆ, ಇವತ್ತಿಗೂ ಕೊಡಲ್ಲ ಅವರು. ಅವೆಲ್ಲ ಹೇಳ್ತಾರೆ. ನಮ್ಗೆ ಡೈವರ್ಟ್ ಮಾಡೋದು ಬೇಡ. ವಿಷಯ ಏನಿದೆ ಇವತ್ತು ಬಸ್ಗಳದಿದೆ. ಇಲ್ಲಿ ಯಾವ ಥರ ಚಂದಾಪುರ ಪುರಸಭೆಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬಿಟ್ಟಿದೆ. ಇವ್ರಿಗೆ ಆಡಳಿತ ನಡೆಸೋಕ್ಕೂ ಬರಲ್ಲ. ನಾನು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಈಗ ಹೇಳಿದ್ರಲ್ಲ ನೀವು, ಯಾಕೆ ಅಧ್ಯಕ್ಷರಿಗೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತಿರಲ್ವಾ? ಯಾಕೆ ಪುರಸಭೆ CO ಅವ್ರಿಗಿರಲ್ವಾ? ಇಂಜಿನಿಯರ್ಗಿರಲ್ವಾ? ಆ ಸಂಬಂಧಪಟ್ಟ ಇಲಾಖೆಗಳಿಗಿರಲ್ವಾ? ಇರುತ್ತೆ ಅಲ್ವಾ? ಆಮೇಲೆ ಸಾಮಾಜಿಕ ಹೋರಾಟಗಾರರು ನಮ್ಮ ಮುಖೇನ ನಾವೆಲ್ಲ ಒಂದು ಟೀಮಾಗಿ ಕೆಲಸ ಮಾಡ್ತೀವಿ ಇಲ್ಲಿ. ರಾಜಕೀಯ ಬದಿಗಿಟ್ಟು ಸಮಸ್ಯೆಗಳಿದ್ರೆ ಸುಬ್ರಹ್ಮಣ್ಯ ಅನ್ನೋರು ಒಂದು ಆರ್ಟಿದಲ್ಲಿ ಹಾಕಿ ತಗೊಂಡು ಡಿಪಾರ್ಟ್ಮೆಂಟ್ಗಳಿಗೆ ಬರೆದಿದ್ದಾರೆ. ನಿಮ್ಗೆ ಬೇಕಾದ್ರೆ ನಾವು ಮಾಹಿತಿ ಕೊಡ್ತೀವಿ. ಲೋಕೋಪಯೋಗಿ ಇಲಾಖೆಯಿಂದ ಅಲ್ಲಿಂದ ಇವರು ರೆಫರ್ ಮಾಡಿದ್ದಾರೆ. ಸ್ಟೇಷನ್ಗೆ ರೆಫರ್ ಆಗಿದೆ, ಪೊಲೀಸ್ ಸ್ಟೇಷನ್ಗೂ ಆಗಿದೆ. ಅಲ್ಲ ಮಾಡಿದೀವಲ್ಲ. ಅಲ್ಲ ಈಗ ನಾವೆಲ್ಲ ಇಲಾಖೆಗೂ ಮಾಡಿ, ಹೌದೌದು ಸತ್ಯ ನೀವು ಹೇಳ್ತಿರೋದು. ನಾವು ಮಾಡಿದೀವಿ. ಮಾಡಿದ್ರೆ ಎಚ್ಚೆತ್ಕೊಂಡಿಲ್ಲ. ನಿಮ್ಗೆ ದಾಖಲೆ ಕೊಡ್ತೀನಲ್ಲ. ಈಗ ನಿಮ್ಗೆ ದಾಖಲೆ ಬೇಕಾದ್ರೆ ನಾನು ಕೊಡ್ತೀನಿ. ಯಾಕಂದ್ರೆ ಒಬ್ಬ ಮನುಷ್ಯ ಕಂಪ್ಲೇಂಟ್ ಮಾಡಿದ್ರು ಒಂದೇ, 1000 ಜನ ಕೊಟ್ಟರು ಒಂದೇ. ಕಂಪ್ಲೇಂಟ್ ಆಗಿದೆಯಾ ಆಗಿಲ್ವಾ ಅಂತ ನಿಮ್ಮ ಪ್ರಶ್ನೆ. ಆಗಿದೆಯಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಅವ್ರು ನಾವು ಯಾವುದು ಕೊಡ್ಲಿಲ್ಲ. ಇಮಿಡಿಯೇಟ್ಲಿ ಸೂರ್ಯ ಸಿಟಿಗೂ ಒಂದು ಬರ್ದಿದ್ದಾರೆ, ಪುರಸಭೆಗೂ ಬಂದಿದೆ ಲೆಟ್ರು. ಇವ್ರು ಎಚ್ಚೆತ್ಕೊಂತ ಇಲ್ಲ ಅಂತ ಹೇಳ್ತಾ ಇರೋದು. ಇವ್ರು ಯಾವುದೇ ವಿಚಾರಗಳನ್ನ ತಗೊಳಲ್ಲ. ಇವ್ರಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಇವ್ರಿಗೆ ಆಡಳಿತ ಮಾಡಕ್ ಬರಲ್ಲ. ಆಡಳಿತ ಜನಪರವಾಗಿ ಇವ್ರು ಯಾವುದೇ ತೀರ್ಮಾನಗಳು ತಗೊಂತಿಲ್ಲ. ಇವ್ರು ಏನು, ಇವ್ರ ಕಾಮಗಾರಿಗಳು ಖಾತಾಗಳು ಬಿಟ್ರೆ ಇನ್ಯಾವುದಕ್ಕೂ ಗಮನ ಹರಿಸಲ್ಲ ಇವರು. ಆ ಥರ ಆಗಿರೋದ್ರಿಂದನೇ ಚಂದಾಪುರ ಇವತ್ತು ಎಲ್ಲಾ ಸಮಸ್ಯೆಗಳು. ಅದಕ್ಕೆ ನಿಮ್ಗೆ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ, ಒಂದು ಕ್ಯಾನ್ಸರ್ ಒಂದು ಬಾಡಿಗೆ ಹೆಂಗ್ ಬರುತ್ತೆ, ಕ್ಯಾನ್ಸರ್ ಹೆಂಗ್ ಹರಡುತ್ತೆ. ಪ್ರಥಮದಲ್ಲೇ ಕ್ಯಾನ್ಸರ್ಗೆ ಚಿಕಿತ್ಸೆ ತಗೊಂಡಿದ್ರೆ ಅದು ಬೆಳೆಯಲ್ಲ. ಈಗ ಬೇರೆ ಊರ್ಕೊಂತ ಇದೆ. ಇದು ಸಮಸ್ಯೆಗಳ ಆಗ್ರ ಆಗ್ಬಿಟ್ಟಿದೆ ಚಂದಾಪುರ. ಹಾಗಾಗಿ ಈಗ ಅವ್ರು ಕೊಟ್ಟಿದ್ರೆ ಈಗ ಇಷ್ಟ ಆಗಿದೆ. ಯಾರು ಹೋಗಿದ್ದಾರೆ ಅಲ್ಲಿಗೆ ಹೇಳಿ ಈಗ ನೀವು. ಈಗ ನಿನ್ನೆ ಘಟನೆ ಆಯ್ತು. ಬೆಳಿಗ್ಗೆ ಯಾರು ಹೋಗ್ಬೇಕಾಗಿತ್ತು? ಈಗ ಸ್ಪಾಟ್ ಇನ್ಸ್ಪೆಕ್ಷನ್ ಯಾರು ಹೋಗ್ಬೇಕಾಗಿತ್ತು? ಅಧ್ಯಕ್ಷರು ಅಧಿಕಾರಿಗಳನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗಿ ಏನಿದೆ, ಏನಾಗಿದೆ, ಅಥವಾ ಅವ್ರ ಹತ್ರ ಇರುವಂತಹ ಏನು ಅನುಮತಿ ಪತ್ರ ಇದೆಯಾ, ಅಥವಾ ಪುರಸಭೆಯಿಂದ ಕೊಟ್ಟಿದ್ದಾರಾ, ಕೊಟ್ಟಿಲ್ಲ, ಯಾರು ಕೇಳ್ತಿಲ್ವಲ್ಲ. ನಾವು ಒಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಾವು ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಜನಗಳಿಗೆ ಉಪಯೋಗ ಆಗೋ ರೀತಿಯಲ್ಲಿ ನಾವು ಒಂದು ಹೋರಾಟಗಳನ್ನ ರೂಪುರೇಷೆ ಮಾಡಿ ಅವ್ರ ಕಿವಿ ಹಿಂಡಿ ಅವ್ರ ಕೈಲಿ ಕೆಲಸ ತೆಗೆಸೋದು ನನ್ನ ಕೆಲಸ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದೀವಿ ಇವತ್ತು, ಅವ್ರಿಗೆ ಅದನ್ನೇ ಮನವರಿಕೆ ಮಾಡ್ಕೊಡ್ತಿದೀವಿ. ನಾವು ಹೇಳಿ ಹೇಳಿ ನಿಮ್ಗೆ ಸಾಕಾಗ್ತಿದೆ, ನೀವು ಎಚ್ಚೆತ್ಕೊಂತ ಇಲ್ಲ. ಇಡೀ ಚಂದಾಪುರದಲ್ಲಿ ಎಲ್ಲೆಲ್ಲಿ ಇವತ್ತು ಖಾಸಗಿ ಬಸ್ ನಿಲ್ದಾಣಗಳು ಅಧಿಕೃತನ ಅನಧಿಕೃತನ ಅವರೇ ಹೇಳಿ. ನಾವು ಅನಧಿಕೃತ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಹತ್ರ ದಾಖಲೆ ಇದೆ, ನಾವು ಕೇಳಿದೀವಿ, ನಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಇಲ್ಲ ಆದಾಯ ಎಲ್ಲಿಂದ ಬರ್ತಾ ಇದೆ? ಇವತ್ತು ಯಾರನ್ನ ಒಬ್ಬ ಅಂಗಡಿ ಇಟ್ಬಿಟ್ಟು ಅವನೇನಾದ್ರು ಒಂದು ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತಂದ್ರೆ ಅವ್ನು ಬಿಸ್ನೆಸ್ ಮಾಡಕ್ ಬಿಡ್ತಾರಾ? ಬಿಡಲ್ಲ ತಾನೆ. ಹಾಗಿದ್ದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಮುಂದುವರೆದ ಭಾಗ ಹೇಳ್ಬೇಕಂದ್ರೆ GST ಬರುತ್ತೆ ಅದಕ್ಕೆ. ಯಾಕಂದ್ರೆ ಅದು ಸರ್ವಿಸ್ ಇದರಲ್ಲಿ ಬರುತ್ತೆ. ಈ ವರಮಾನ ಇದು ಸರ್ಕಾರಕ್ಕೂ ದೋಖ ಆಗ್ತಿದೆ, ಕೇಂದ್ರ ಸರ್ಕಾರಕ್ಕೂ ದೋಖ ಆಗ್ತಿದೆ, ಪುರಸಭೆಗೂ ದೋಖ ಆಗ್ತಿದೆ. ನಮ್ಮ ಪುರಸಭೆಗೆ ಇದರಿಂದ ವರಮಾನ ಬರುತ್ತೆ. ಹಾಗಾಗಿ ಅವ್ರಿಗೆ ಕೆಲವು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುನ್ಸಿಪಲ್ ಆಕ್ಟಲ್ಲಿ ಹೇಳೋದು ಅದನ್ನ ಅವ್ರಿಗೆ ಹೇಳಿ ಇವ್ರ ಹತ್ರ ಅನುಮತಿ ತಗೊಬೇಕಾಗಿತ್ತು. ಇಲ್ಲ ನೆನೆ ತಗೊಂಡಿದ್ರೆ ಯಾರಾದ್ರೂ ತೋರಿಸ್ಬೇಕಾಗಿತ್ತಲ್ಲ. ಅಲ್ಲಿ ಅವ್ರು ಯಾರು ಬಂದೇ ಇಲ್ಲ. ಇನ್ನು ಉಳಿದ ವಿಚಾರಗಳು ನಮ್ಮ ಶ್ರೀಧರ್ ಅವರು ಮಾತಾಡ್ತಾರೆ. ನಮಸ್ಕಾರ. ಶ್ರೀಧರ್ ಅಂತ ನಾಮಿನಿ ಸದಸ್ಯರು. ಇದಕ್ಕೆ ಮುಂಚೆ ಇದ್ದಂಥ ಅಧ್ಯಕ್ಷರ ಗಮನಕ್ಕೂ ಸಹ ನಾವು ತಂದಿದ್ದೀರಿ. ಏನು, ನಾವು ವಿರೋಧ ಪಕ್ಷ ನಮ್ಮ ಸರ್ಕಾರ ನೇಮಿಸಿರೋದು ಸಲಹೆಗಳು ಸೂಚನೆಗಳು ಕೊಡೋದಕ್ಕೆ ಹೇಳಿದ್ದಾರೆ. ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆನ ನಾವು ಇವ್ರಿಗೆ ಸಲಹೆ, ಅದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮುಖಾಂತರ ನಾವು ಇದು ಮಾಡ್ತಾ ಇದ್ದೀರಿ. ಆದರೂ ಇಲ್ಲಿ ಸಾಮಾನ್ಯ ಸಭೆಯಲ್ಲಿ ಇವ್ರದ್ದು ಹಳೆ ಬಿಲ್ಲುಗಳು ಯಾವುದನ್ನ ಕಾಮಗಾರಿಗಳಿದ್ದರೆ ಪಾಸ್ ಮಾಡ್ಕೊತಾರೆ. ಆಮೇಲೆ ಅನಧಿಕೃತವಾಗಿ ಬೋರ್ಡ್ಗಳು ಎದ್ದೊಳ್ತಾ ಇದೆ. ಬೋರ್ಡ್ ಬಗ್ಗೆನೂ ಮೊನ್ನೆ ಮೀಟಿಂಗಲ್ಲಿ ನಾನು ಚರ್ಚೆ ಮಾಡಿದ್ದೀರಿ. ಈ ಬೋರ್ಡಿಗೆ ಪರ್ಮಿಷನ್ ಯಾರು ಕೊಟ್ರಿ? ನೀವು ಕೊಟ್ರೆ ಇಲ್ಲ, ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂದರೆ ತಗೊಳಲ್ಲ. ಬೇಜವಾಬ್ದಾರಿ ಅಧಿಕಾರಿಗಳು ಇಲ್ಲಿರೋರೆಲ್ಲ ಬೇಜವಾಬ್ದಾರಿ ಅಂದರೆ ಈ ಎಮ್ಮೆ ಚರ್ಮದವರು. ಇವ್ರು ಏನಂದ್ರೆ ಏನು ಹೇಳಿದ್ರು ನಮ್ಮ ಮಾತಿಗೆ ಕಿಮ್ಮಕ್ಕು ಕೊಡ್ತಾ ಇಲ್ಲ. ನಾವು ಶಾಸಕರ ಗಮನಕ್ಕೆ ತಂದಿದ್ದಕ್ಕೆ ಶಾಸಕರು ಹೇಳಿದ್ರು ಮೀಟಿಂಗಲ್ಲಿ ರೆಜುಲೇಷನ್ ಮಾಡಿಸ್ರಪ್ಪ, ಮುಂದಿನ ಕ್ರಮ ನಾನು ಯಾರು ತಗೊಂಡಿಲ್ಲ ಅಧಿಕಾರಿನ ನಾವು ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕರ ಅವರ ಅನುಮತಿಯಿಂದನೇ ನಾವು ಮೀಟಿಂಗ್ 2 ಮೀಟಿಂಗಲ್ಲೂ ಇದಕ್ಕೆ ಮುಂಚೆ ಇದ್ದಂಥ ಅಧ್ಯಕ್ಷರಿಗೂ ಹೇಳಿದ್ದೀರಿ, ಈಗ ಬಂದಿರೋ ಹೊಸ ಅಧ್ಯಕ್ಷರಿಗೂ ಸಹ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದೀರಿ, ಅಧಿಕಾರಿಗಳಿಗೂ ಹೇಳಿದ್ದೀರಿ. ಅವ್ರು ಯಾವುದೇ ನಾವು ಏನು ಹೇಳಿದ್ರು ನಮ್ಮ ಮಾತಿಗೆ ಒಂದಿಷ್ಟು ಕಿಮ್ಮಕ್ಕೆ ಕೊಡ್ತಾ ಇಲ್ಲ. ಇದು ಇವ್ರು ಮಾಡ್ತಾ ಇರೋ ಬೇಜವಾಬ್ದಾರಿ.
ಪ್ರತಿಯೊಂದು ಅನುಮತಿ ಪಡ್ಕೊಂಡು ಮಾಡ್ಬೇಕು ಸರ್. ಇರೋ ಎಲ್ಲರೂ ಬದುಕಾಗ್ತಾರೆ. ಇಷ್ಟು ದೊಡ್ಡ ದೊಡ್ಡ ಪಾರ್ಕಿಂಗ್ ಯಾಡ್ ಮಾಡಿದ್ರು ಕೂಡ ಯಾಕೆ ಯಾರು ಇದರಲ್ಲಿ ಏನ್ ಲಾಭ ಯಾಕೆ ಹೋಗ್ತಾ ಇದೆ? ಲಾಭ ಏನಂದರೆ ಅನುಮಾನ ಬರ್ತಾ ಇದೆ ನಮಗೆ. ಮಾಹಿತಿ ಏನಂದರೆ ನಮ್ಗೆ ಖಚಿತವಾಗಿ ಗೊತ್ತಿಲ್ಲ, ನಮ್ಗೆ ಕಾಣದ ಕೈಗಳು ಇದರಲ್ಲಿ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪಬ್ಲಿಕ್ಕಲ್ಲಿ ಹಗರಣ ನಡೀತಾ ಇದ್ರು, ಅಧ್ಯಕ್ಷರಾಗಲಿ ಮುಖ್ಯಾಧಿಕಾರಿ ಆಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ನಾವು ಹೇಳಿದ್ರೂ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ರೂ ಸಹ ಇದ್ರ ಬಗ್ಗೆ ಕ್ರಮ ಜರುಗಿಸ್ತಾ ಇಲ್ಲ. ಈಗ ಅಲ್ಲಿ ಅದ್ರ ಮುಂದ್ಗಡೆ ಸಾವಿರಾರು ಮಕ್ಕಳು ಓದೋ ಸ್ಕೂಲ್ ಇದೆ, ಈ ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ. ನೆನ್ನೆ ಏನಾದರೂ ಅವಘಡ ಆಗಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಉದಾಹರಣೆಗೆ ಹತ್ಬೆಲೆ ಬಾರ್ಡ್ರಲ್ಲಿ ಯಾರೋ ಪಟಾಕಿ ಅಂಗಡಿಗೆ ಅವರು ಸ್ವಂತ ದುಡ್ಡಿಗಾಗಿ ಕೊಟ್ಬಿಟ್ರು. ಅಲ್ಲಿ ಬಂದು ಸರ್ಕಾರ ಆಗಲಿ ಯಾರನ್ನ ಬಂದು ಕೇಳಿದ್ರು, ಇಲ್ಲಿನ ಸ್ಥಳೀಯ ಅಧಿಕಾರಿಗಳನ್ನ ಸದಸ್ಯರನ್ನ ನೀವೇನು ಮಾಡ್ತಾ ಇದ್ದೀರ ಅಂತ ಸಾರ್ವಜನಿಕರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಮುಂಚೆನೇ ನಾವು ಪ್ರತಿಯೊಂದು ಮೀಟಿಂಗಲ್ಲೂ ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀರಿ. ನಮಗೆ ಸೂಕ್ತ ಉತ್ತರ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವ್ರು ಈ ಸಲ ಕೊಡಿಲ್ಲ ಅಂದರೆ ಮುಂದಿನ ವಾರ ನಾವು ಧರಣಿ ಮಾಡಿ ಇದು ಮೇಲಿನ ಅಧಿಕಾರಿಗೆ ಕೊಟ್ಟು ಇದ್ರ ಸಂಬಂಧಪಟ್ಟಂಗೆ ನಾವು ಮುಂದೆ ಕ್ರಮಗಳು ಜರುಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು GPR ಲೇಔಟು TCP ಲೇಔಟು ಅಲ್ಲಿ ಪಕ್ಕದಲ್ಲೇ ಇರೋದು ನಾವು ಇದೇ ಪ್ರಾಬ್ಲಮ್ಮು ನಮಗೆ ಸುಮಾರು ದಿನದಿಂದ ಹೇಳ್ತಾನೆ ಇದ್ದೀನಿ. ಅನುಮತಿ ಕೊಡಿ ಫಸ್ಟು. ಅನುಮತಿ ಕೊಟ್ಟ ಮೇಲೆ ನೀವು ಅಲ್ಲಿ ಏನು ವಿಚಾರಣೆ ಮಾಡಿಕೊಂಡು ಇದು ಮಾಡಿ ಅಂತ ಕೇಳ್ತಾನೆ ಇದ್ದೀವಿ. ಲೆಟ್ರೆಲ್ಲ ಕೊಟ್ಟಿದ್ದೀವಿ. ಆ ಬಸ್ಸುಗಳು ಸುಮಾರು 100ರಿಂದ 150 ಬಸ್ಸು ಒಂದು ಜಾಗದಲ್ಲಿ, ಅಂತ 2 ಜಾಗದಲ್ಲಿದೆ. ಆ ಟ್ರಾಫಿಕ್ಕು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. GPR ಲೇಔಟ್ ಅವರು TCP ಲೇಔಟ್ ಅವರು ಟರ್ನಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ವಿಪರೀತ ಟ್ರಾಫಿಕ್ಕು. ಸರ್, ಈಗ ಆ ಭಾಗದ ಮೆಂಬರ್ಸ್ ತಾವು ಕೂಡ ಅಂದ್ರೆ ತಮ್ಮ ಮಿಸಸ್ ಮೆಂಬರ್ ಆಗಿದ್ದಾರೆ, ಯಾಕೆ ನೀವು ಮೆಂಬರ್ಗೆ ಬೆಲೆ ಇರುವ ಹಾಗಾದ್ರೆ ಇಲ್ಲಿ ಸರ್? ಅದು ನಾನು ಇವತ್ತೇ ಸುಮಾರು 2 ಸಲ ಲೆಟರ್ ಕೊಟ್ಟಿದ್ದೀನಿ. ಚೀಫ್ ಆಫೀಸರ್ಗೆ ಬಂದು ಕೊಟ್ಟಿದ್ದೀನಿ. ಈ ಥರ ಅನುಮತಿ ಇದೆಯಾ ನಿಮಗೆ ಬಸ್ ನಿಲ್ಸೋಕ್ಕೆ, ಯಾರು ಕೊಟ್ಟಿದ್ದು ನಿಮಗೆ ಅಂತೆಲ್ಲ ಕೇಳಿದ್ದೀನಿ. ಏನು ಹೇಳ್ತಾರೆ ಸರ್? ಅವರು ಇದ್ಕೊಂಡು ಸರ್ ಇದು ನಾನು ನೋಡ್ಬಿಟ್ಟು ನಿಮ್ಮ ವಿಚಾರಣೆ ಮಾಡ್ಬಿಟ್ಟು ನಾನು ಹೇಳ್ತೀನಿ, ನಾನು ಇನ್ನೂ ಇವಾಗ ಹೊಸದಾಗಿ ಬಂದಿದ್ದೀನಿ ಅಂತ ಚೀಫ್ ಆಫೀಸರ್ ಹೇಳಿದರು. ಸರ್, ಈಗ ಮೆಂಬರ್ ಆಗಿ 3 ವರ್ಷ ಆಗಿತ್ತು, 2 ವರ್ಷ ಅದ್ರ ಮುಂಚೆ ಏನಿಲ್ಲ ಸರ್. ಇವಾಗ ಇದು ಬಂದು ನಮಗೆ 1 ವರ್ಷ ಹಾಂ ಹೌದು, ಅದ್ರ ಮುಂಚೆ ಏನಿರಲಿಲ್ಲ. 1 ವರ್ಷದಿಂದ ಇದು ನಡೀತಾ ಇರೋದು. ಇದು ಹೇಳ್ತಾನೆ ಇದ್ದೀವಿ, ತಲೆಗೆ ಹಾಕೊಂತ ಇಲ್ಲ. ಮೇಯ್ನ್ ಅದೊಂದು ಪ್ರಾಬ್ಲಮ್ ಇದೆ. ಇನ್ನೊಂದು ಮಶಾಣ ಮೇಯ್ನು. ಅಲ್ಲ ಸರ್, ಈಗ ಆ ಭಾಗದಲ್ಲಿ ಪ್ರಾರಂಭ ಆಗಬೇಕಾದ್ರೆ ತಮ್ಮ ಮೆಂಬರ್ಗೂ ಕೂಡ ಅನುಮತಿ ಬೇಕಾಗ್ತದೆ ಸರ್. ಅನುಮತಿ ಯಾರು ಕೇಳಿಲ್ಲ ಸರ್. ನಮ್ಮನ್ನು ಇವತ್ತಿಗೂ ಯಾರೂ ಕೇಳಿಲ್ಲ ಅನುಮತಿ. ಯಾಕಂದ್ರೆ ಆ ವಾರ್ಡ್ ಮೆಂಬರ್ ಹೌದು, ನಮಗೇನು ಗೊತ್ತೂ ಇಲ್ಲ, ನಾವು ಅದ್ರ ಬಗ್ಗೆ ಕೇಳೂ ಇಲ್ಲ. ಅವರೇ ಏನು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲಿ ಮೇನ್ ಸಮಸ್ಯೆ ಏನು ಅಂತಂದರೆ, ಕೆಲವು ವರದಿಗಳು KNITನಲ್ಲೇ ಬಂತು, ತಾವೆಲ್ಲ ನೋಡಿದ್ದೀರಾ. ಅಲ್ಲಿ ಆ ವಾರ್ಡ್ ಮೆಂಬರ್ ಆಗಿರೋರೆ ಅವ್ರ ಜಾಗನೇ ಕೊಟ್ಬಿಟ್ಟಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋದೆ. ಈಗ ನಾನು ಮಾತಾಡ್ತಾ ಇದೇನೋ ಗೊತ್ತಂದರೆ ರಾಜಕೀಯಕ್ಕೆ ತಿರ್ಕೊಳುತ್ತೆ, ವೈಯಕ್ತಿಕ ಅಂತಾರೆ ಕೆಲವರು. ಅದರಿಂದ ನಾನು ಆಗ್ಲಿಂದ ಕಾಣದ ಕೈಗಳು ಅಂತ ಹೇಳ್ತಿದ್ದೆ. ಈಗ ಒಬ್ಬ ಮೆಂಬರೇ ಕೊಟ್ಟ ಮೇಲೆ ಇನ್ನೇನಿರುತ್ತೆ ನೀವು ಹೇಳಿ. ಈಗ ಒಬ್ಬ ಸದಸ್ಯರಾದವರು, ಜವಾಬ್ದಾರಿ ಇರುವಂಥವ್ರು, ಈಗ ಅವರು ಅನುಮತಿ ತಗೊಂಡಿದ್ದಾರಾ? ನೀವು ಕೇಳಬೇಕು ಸರ್. ನಾವು ಕೇಳಿದೀವಲ್ಲ, ನೀವೇನು ಮಾಡೋದು? ಅಧಿಕಾರ ಕೇಳ್ರಿ. ಅದನ್ನೇ ಅವ್ರನ್ನೇ ಈಗ ನಾವು ಅದನ್ನೇ ಕೇಳ್ತಾ ಇರೋದು. ನಾವು ಈಗ ಕಳೆದ ಬಾರಿ ಮೀಟಿಂಗಲ್ಲಿ ಇದೇ ವಿಷಯನ ಪ್ರಸ್ತಾಪ ಮಾಡಿದ್ದೀವಿ, ಹೇಳಿದ್ದೀವಿ. ಈಗ ನಮ್ಮ ಕೌನ್ಸಿಲರ್ ಭೈರಶ್ ಅವರು ಇದೇ ವಿಷಯನ ಪ್ರಸ್ತಾಪನೂ ಮಾಡಿತಾ ಇತ್ತು. ಇನ್ನು ಅದೇ ಮಾಡ್ಬೇಕಲ್ಲ. ಈಗ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಮೊದಲು ತಿದ್ಕೊಳ್ಳಿ ಅಂತ ಹೇಳ್ತೀವಿ, ಆಗಿರೋದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಒಂದೇ ಸರಿ ಹೋಗ್ಬಿಟ್ಟು ಪ್ರತಿಭಟನೆಗಳು ಮಾಡೋದು ಪರಿಹಾರ ಅಲ್ಲ. ಪರಿಹಾರ ಯಾವಾಗಂದ್ರೆ ನಾವು ಕೇಳಿ ಅವ್ರು ಮಾಡದೇ ಇದ್ದಾಗ ಪ್ರತಿಭಟನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ಈಗ ಹೇಳಿದೀವಿ, ಕೇಳಿಲ್ಲ ಅಂದ್ರೆ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ. ನಾವೇನ್ ಕೇಳಿದ್ರೆ ಯಾಕೆ ಇಲ್ಲಿ ಅಧಿಕಾರದಲ್ಲಿರೋರು ತಗೊಂತಿಲ್ಲ ಅಂದ್ರೆ ಕಾಣದ ಕೈಗಳಲ್ಲ, ಒತ್ತಡ ಇವ್ರದೇ ಇರ್ಬೋದಲ್ವಾ? ಅಥವಾ ಅವ್ರದೇ ಈಗ BJP ಆಡಳಿತ ಇರ್ಬೇಕಾದ್ರೆ ಇದ್ರೆ ಅಯ್ಯೋ ತಪ್ಪಿಲ್ಲ. ಈಗ ಮಾಡಿ ನಮ್ದಿದ್ರೆ ನಮ್ಗೆ ಇದು ಕೂಡಿ ಶಿಕ್ಷೆ. ಕೂಡ ಇದ್ರ ಬಗ್ಗೆ ಯಾರು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ಇದರಿಂದ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಸರ್. ಅಲ್ಲಿರೋ ವಾರ್ಡ್ಗೂ ಮೆಂಬರ್ಗೂ ಗೊತ್ತಿರೋದಿರ್ತಾರೆ, ನಿಮಗೂ ಹೇಳ್ತಿರೋ ಬಗ್ಗೆ ಅಲ್ಲ. ಈಗ ನಾವು ಕೇಳೋದು ಇಷ್ಟೇ, ಸಿಂಪಲ್ಲು. ಒಂದೇ ಒಂದು ನಿಮಿಷ, ನಾವು ಹೇಳೋದು ಇಷ್ಟೇ ಸರ್. ಈಗ ನಮ್ದಿದ್ರು ಒಂದು ವಿಚಾರಣೆಗೆ ಹಾಕ್ಲಿ, ತನಿಖೆ ಮಾಡಲಿ, ಇದರ ಅಧ್ಯಕ್ಷತೆಯಲ್ಲೇ ಮಾಡಲಿ, ಇಲ್ಲ ಒಂದು ತನಿಖಾ ಸಮಿತಿನೇ ಇದು ರಚನೆ ಮಾಡಲಿ, ಯಾರಿದ್ರೆ ಅವ್ರನ್ನ ಬೀದಿಗಿಡಿ, ನಮ್ದೇನಿಲ್ಲ. ಈಗ ನಮ್ದಿದ್ರೆ ದಿನ ಬೆಳಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ಮಾಡ್ತಿರೋದೇ ನಾವು. ನಮಗೂ ಒಂದು ಲಿಮಿಟ್ ಇರುತ್ತೆ, ನಮ್ಮ ಲಿಮಿಟಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ನಾವು ಸ್ವಚ್ಛವಾಗಿರೋದಕ್ಕೆ ಸ್ವಾಮಿ ನಾವು ಹಾಕೊಂಡು ಎಲ್ಲರನ್ನೂ ಏನು ಹೆಸರುಗಳ ಸಮೇತ ಹೇಳ್ತಾ ಇದ್ದೀನಿ. ಇವಾಗ ನಾನು ಭಯ ಬಿದ್ನಾ? ಇಲ್ವಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಬಸ್ ಯಾರ್ಡು ವಾರ್ಡ್ ನಂಬರ್ 20 ಸದಸ್ಯರ ಜಮೀನಲ್ಲೇ ಇದೆ. ನೀವು ಕೇಳಿದಕ್ಕೆ ಮತ್ತೆ ಆ ಜಮೀನು ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಕೊಟ್ಟಿದ್ದಿದ್ರೆ ಎಲ್ಲ ಕಡೆ ಅಧಿಕೃತವಾಗಿ ಇವ್ರು ಕೊಡಬೇಕಾಗಿತ್ತು.
ಅಲ್ಲೂ ಕೊಟ್ಟಿಲ್ಲ ಅಂದಾಗ ಅದೇ ಮಾಫಿಯಾ ಒಂದ್ ಕಡೆ ಬಂದ್ ಕುಂತ ಮೇಲೆ ಅದು ಸುತ್ತಲೂ ಊರೆಲ್ಲ ಹರಡ್ತದೆ. ಹಂಗೆ ಈಗ ಎಲ್ಲರಿಗೂ ಏನಾಗಿದೆ, ದುಡ್ಡಿನ ವಿಚಾರ, ಎಲ್ಲ ಬಾಡಿಗೆ ಜಾಸ್ತಿ ಬರುತ್ತೆ, ನನ್ಗೇನು ದುಡ್ಡು ಬಂದ್ರೆ ಸಾಕು, ಯಾವ ನೆಲ್ಸತ್ರ ನಮ್ಗೇನು ಅನ್ನೋ ಥರ. ಇದನ್ನ ಜನಗಳಿಗೆ ಓಟ್ ಹಾಕಿ ಗೆಲ್ಲಿಸೋದ್ರಲ್ಲ, ಅವರು ಕೇಳ್ಬೇಕು. ಇವತ್ತು ಎಲ್ಲರೂ ಬಂದು ಕೇಳಿದ್ರೆ ಮಾತ್ರ ಇದಕ್ಕೊಂದಿದು. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ದೊಡ್ಡ ದುರಂತ ಆಗಿರೋದು ಏನಂದರೆ, ಪಾರ್ಕ್ ಜಾಗನೆಲ್ಲ ಇವರು ಸ್ಕೂಲು, ಆಮೇಲೆ ಈ ಚೌಟ್ರಿ ಅವೆಲ್ಲ ಏನು ಅಗತ್ಯ ಇಲ್ಲ. ಅಲ್ಲಿ ದೇವಸ್ಥಾನ ಮಾಡಬೇಕಾಯ್ತು, ಮಾಡಿದ್ದಾರೆ. ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಚೌಟ್ರಿ ಏನಕ್ಕೆ ಬರಬೇಕಾಯ್ತು? ಇವಾಗ ಪಾರ್ಕ್ ಜಾಗದಲ್ಲಿ ಸ್ಕೂಲ್ ಏನು ಕಟ್ಟಬೇಕಾಯ್ತು? ಅವ್ರು ಕೇಳಿದ್ದು ನಮ್ಗೆ ದೇವಸ್ಥಾನಕ್ಕೆ ಕಿಚನ್ ಬೇಕು ಅಂತ ಹೇಳಿದರು. ಕಿಚನ್ ಬಿಟ್ಟು ಇವಾಗ ಸ್ಕೂಲೆಲ್ಲ ಏನಕ್ಕೆ ಮಾಡ್ಕೊಂಡ್ರು? ಯಾರು ಅನುಮತಿ ಕೊಟ್ಟು ಅದಕ್ಕೆ? ನಾನು ಅದು 2 ಸಲ ಲೆಟರ್ ಕೊಟ್ಟಿದ್ದೀನಿ, DM ಕೊಟ್ಟಿದ್ದೀನಿ, DCM ಕೊಟ್ಟಿದ್ದೀನಿ, ಎಲ್ಲರೂ ಕೊಟ್ಟಿದ್ದೀನಿ. ಇವತ್ತು ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಇನ್ನೊಂದು CA ಜಾಗದಲ್ಲಿ ಆಲ್ರೆಡಿ ಖಾತೆ ಮಾಡಿಕೊಟ್ಟಿದ್ದಾರೆ. ನಾನು ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, ಈ BJP ಆಡಳಿತ ಚಂದಾಪುರದಲ್ಲಿ ಪುರಸಭೆ ಏನಿದೆ, BJP ಆಡಳಿತದವ್ರಿಗೆ ನಮ್ಮ MP ಮಂಜುನಾಥ್ ಅವ್ರನ್ನ ಕರ್ಕೊಬಂದ್ರು. ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ, ರೈಲ್ವೆ ಗೇಟು ತುಂಬ ತ್ವರಿತವಾಗಿ ಮಾಡಿಸಿ ಅಂತ 100 ಬಸ್ಸುಗಳು ನಿಲ್ಲಿಸ್ಕೊಂಡು ಒಂದೇ ಸಮ ಬಿಟ್ಟರೆ ಟ್ರಾಫಿಕ್ ಆಗಿರೋ ಇನ್ನೇನಾಗುತ್ತೆ? ಒಂದು ಬಸ್ಸು ಆ್ಯಡ್ಗೆ ಮೊದಲು ಪರ್ಮಿಷನ್ ತಗೋಬೇಕಂದ್ರೆ ಆ ಜಾಗ ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ ಮೊದಲು? ಅದು ಇಲ್ಲಾಂದ್ರೆ ಮನೆ ಕಟ್ಟೋದಕ್ಕೆ ಉಪಯೋಗಕ್ಕೆ ಬರುತ್ತಾ, ಇಲ್ಲಾಂದ್ರೆ ಕಮರ್ಷಿಯಲ್ಗೆ ಉಪಯೋಗಕ್ಕೆ ಬರುತ್ತಾ? ಆ ಜಾಗ ಫಸ್ಟ್ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಪುರಸಭೆಯವರು ಅನುಮತಿ ಕೊಡಬೇಕು. ಅವರು ಯಾವುದೇ ಒಂದು ಅನುಮತಿ ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಒಂದು. ಎರಡನೇದು, ಒಂದು ಬಸ್ಸುಗಳು ಒಂದೇ ಸಮ ಈಚೆ ಬರುತ್ತೆ ಅಂದಾಗ ಅದು ನಿಲುಗಡೆ ಮಾಡಕ್ಕೆ ಎಲ್ಲಿ ಜಾಗ ಇದೆ? ಎಲ್ಲ ಇವೆಲ್ಲಿ ನಿಲುಗಡೆ ಮಾಡ್ಕೊಂತಾರೆ. ನೀವು ನೋಡಿ, ಚಂದಾಪುರ ಸರ್ಕಲ್ ಇಂದ ಹಿಡಿದು ನಮ್ಮ ಬೊಮ್ಮಸಂದ್ರದವರೆಗೂ ಹೈವೇಲ್ಲೇ ನಿಲುಗಡೆ ಮಾಡ್ತಾರೆ. ನಿಲುಗಡೆ ಮಾಡೋದ್ರಿಂದ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ವಿಪರೀತ ಟ್ರಾಫಿಕ್ ಆಗ್ತಾ ಇದೆ. ದಿನನಿತ್ಯ ನರಕ ಅನುಭವಿಸ್ತಾ ಇದ್ದಾರೆ ಜನ. ಇದು ಕಾಣಿಸ್ತಾ ಇಲ್ಲ ಸಂಸದರಿಗೆ, ನಮ್ಮ BJP ಆಡಳಿತಕ್ಕೆ ಆನೇಕಲ್ಲಲ್ಲಿ ದಿನನಿತ್ಯ ಅವರೇ ಓಡಾಡ್ತಾ ಇದ್ದಾರೆ 24 ಗಂಟೆ. ಕಾಣಿಸ್ತಾ ಇಲ್ವಾ? ಆಮೇಲೆ ಆ ಜಾಗ ತೆರಿಗೆ ಎಷ್ಟು ಕಟ್ತಾ ಇದ್ದಾರೆ ಇವರು? ಅದೇ ಒಂದು ಕಮರ್ಷಿಯಲ್ ಅಂಗಡಿ ಮಾಡ್ಕೊಂಡಿದ್ರೆ ತೆರಿಗೆ ಹೋಗಿ ಹಾಕೋರು, ಇವ್ರು ಎಷ್ಟು ತೆರಿಗೆ ವಸೂಲಿ ಮಾಡಿದ್ದಾರೆ ಅದರಿಂದ? ಟ್ರಾಫಿಕ್ ಸಿಗ್ನಲ್ ಅವ್ರ ಹತ್ರ ಅವ್ರು ನಿಲ್ಸ್ಬೇಕಂದ್ರೆ ಎಲ್ಲಾದ್ರೂ ಮೊದಲು ಟ್ರಾಫಿಕ್ ಇಲ್ಲಿ ಬಸ್ಗಳು ಒಂದೇ ಸಾರಿ ಹೋದಾಗ ಅಲ್ಲಿ ಇಲ್ಲಿ ಆಡಲ್ಲಿ ನಿಲ್ಸ್ಬೇಕಂದ್ರೆ ಅದಕ್ಕೊಂದು ಪರ್ಮನೆಂಟ್ ಜಾಗ ಇರಬೇಕು. ಯಾವ ಟ್ರಾಫಿಕ್ ಸಿಗ್ನಲ್ ಅವ್ರ ಹತ್ರ ಇವ್ರು ಪರ್ಮಿಷನ್ ತಗೊಂಡಿದ್ದಾರೆ? ಯಾವತ್ತು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ನೆನ್ನೆ ಅಕಸ್ಮಾತ್ 4 ಬಸ್ ಅಂಟ್ಕೊಂತು, ಅದ್ರಲ್ಲಿ ಯಾರು ಇಲ್ಲ, ಬಚಾವಾದ್ರು ದೇವ್ರ ದಯೆಯಿಂದ ಪರವಾಗಿಲ್ಲಪ್ಪ. 100-150 ಜನ ಇದು ಸತ್ತೋಗ್ಬಿಟ್ಟಿದೆ. ಯಾರು ಹೊಣೆ? ಏನು ಅದಕ್ಕೆ ತುರ್ತು ಕ್ರಮಕ್ಕೆ ಏನು ಇಟ್ಕೊಂಡಿದ್ದಾರೆ ಅಲ್ಲಿ? ಆಯ್ತು, ಅಲ್ಲಿ ಬಸ್ ನಿಲ್ಗಡೆ ಮಾಡ್ತಾರಲ್ಲ, ಡ್ರೈವರ್ಸ್ಗಾಗ್ಲಿ ಅಲ್ಲಿ ಕ್ಲೀನರ್ಸ್ಗಾಗ್ಲಿ ಏನು ವಸತಿ ಇದೆ ಅಲ್ಲಿ? ಮಲ್ಕೊಳ್ಳೋಕೆ ವಸತಿ ಮಾಡಿದಾರ, ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ? ಈ ಚಂದಾಪುರ ಕಲಾಸ್ಪಾಳ್ಯ ಆಗಕ್ಕೆ ಹೊರಟಿದೆ ಎಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಪುರಸಭೆ ಆಡಳಿತ ಯಾವ ತರ ಆಗ್ತಾ ಇದೆ ಅಂದ್ರೆ, BJP ಬಂದಾಗಲಿಂದ ದೊಡ್ಡ ಮಾಫಿಯಾ ಕೂತಿದೆ. ಯಾವುದೋ ಒಂದು ಪರ್ಮಿಷನ್ಗಳು ಬೇಕಾಗಿಲ್ಲ ಏನಕ್ಕೂ. ನೀನು ಬಂದಿದ್ದು ನೀನು ಮಾಡ್ಕೊ, ನನಗೆ ಬಂದಿದ್ದು ನನಗೆ ಕೊಡು ಅನ್ನೋ ರೀತಿ ಈ ಚಂದಾಪುರ ಪುರಸಭೆ ತಯಾರಾಗಿದೆ. ಇವ್ರು ಕರೆಕ್ಟಾಗಿ ಇರೋರಾದ್ರೆ, ನೆನ್ನೆ ಬೆಂಕಿ ಬಿತ್ತಲ್ಲಿ ಯಾರು ಹೋಗಿದ್ದಾರೆ ಸ್ಪಾಟ್ಗೆ? ಯಾವ ಸದಸ್ಯರು ಹೋಗಿದ್ದಾರೆ? ಯಾವ ಅಧಿಕಾರಿಗಳು ಹೋಗಿದ್ದಾರೆ? ಯಾವ ಅಧ್ಯಕ್ಷರು ಹೋಗಿದ್ದಾರೆ? ಯಾರೋ 4 ಜನ ಸತ್ತಿದ್ರೆ ಅವಾಗ ಹೋಗ್ತಾ ಇದ್ರ ಇವರು? ನೋಡಿ, ಇವಾಗ ಬಂದೆ, ಫುಲ್ ಟ್ರಾಫಿಕ್ ಜಾಮು, ಡೈಲಿ ದಿನನಿತ್ಯ ನರಕಾಯಾತನೆ ಅನುಭವಿಸ್ತಾ ಇದ್ದಾರೆ. ಆಮೇಲೆ ಆ ಪೊಲೀಸ್ ಅಧಿಕಾರಿಗಳು, ನಾನು ಅವ್ರನ್ನೂ ತಗೊಂತೀನಿ ತರಾಟೆ. ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಚಂದಾಪುರ ಇಷ್ಟು ಟ್ರಾಫಿಕ್ ಆಗ್ತಾ ಇದೆ, ಏನ್ ಸಮಸ್ಯೆ ಬಗೆಹರಿಸಿದ್ದಾರೆ? ರಾಜಾರೋಷವಾಗಿ ರೋಡ್ಗಳಲ್ಲೇ ನಿಲ್ಸ್ಕೊಂತ ಇದ್ದಾರೆ. ಏನೋ ಬಸ್ಗಳನ್ನ ಏನ್ ಕಂಟ್ರೋಲ್ ಮಾಡಿದೀರ ನೀವು? ಇಲ್ಲಿ ಯಾರೋ ಒಬ್ಬ ಅಮಾಯಕ ಗಾಡಿ ಹಾಕೋ ಬರ್ತಾ ಇದ್ದಾರೆ, ಫ್ಲೇವರ್ ಕೆಳಗೆ ಇಳ್ಕೊಂತೀರಾ, ಫೈನ್ ಹಾಕ್ತೀರಾ. ಇವರೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲ, ಬೇಕಾಬಿಟ್ಟು ನಿಲ್ಸ್ತಾ ಇದ್ದಾರೆ. ಎಲ್ಲಂದ್ರೆ ಅಲ್ಲಿ ಇವ್ರ ಕಣ್ಣುಗಳು ಕಾಣಿಸ್ತಾ ಇಲ್ಲ. ಅಷ್ಟು ಬೆಂಕಿ ಅಂಟ್ಕೊಂಡಿದೆ. ಅಗ್ನಿಶಾಮಕ ದಳದವ್ರು ಬಂದ್ರು, 4 ಹನಿ ಹಾಕಿದ್ರು, ಅವ್ರು ಆರಿಸಿದ್ರು, ಹೋದ್ರು. ಅವ್ರೇನ್ ಕ್ರಮ ತಗೊಂಡಿದ್ದಾರೆ? ಮೊದಲನೇದಾಗಿ ಈ ಪುರಸಭೆ ಆಡಳಿತ ಯಾವ ತರ ಆಗಿದೆ ಅಂದ್ರೆ, ಬಳ್ಳಾರಿಯಲ್ಲಿ ಇತ್ತಲ್ಲ ರಿಪಬ್ಲಿಕ್ ಬಳ್ಳಾರಿ, ಆ ತರ ರಿಪಬ್ಲಿಕ್ ಚಂದಾಪುರ ಮಾಡಕ್ ಹೊರಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈವಾಗಲಾದ್ರು ಇವ್ರು ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಬಸ್ ಯಾರ್ಡ್ಗಳಿದಾವೆ ಕೂಲಂಕುಷವಾಗಿ ಪರಿಶೀಲಿಸಿ ಅವ್ರು ಏನು ಕ್ರಮಗಳು ತಗೊಂಡಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ, ಆ ಕ್ರಮಗಳಿಗೆ ಒಳಪಟ್ಟಿದ್ರೆ ಇವರು ಅವ್ರಿಗೆ ಕೊಡ್ಲಿ, ಇಲ್ಲ ಅಂದ್ರೆ ಕೂಡ್ಲೆ ಕ್ರಮ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸಾಕಷ್ಟು ಹಗರಣ ನಡೆದಿರ್ಬೋದು, ಅದ್ರಿ ದೊಡ್ಡ ಮಾಫಿಯಾ ರೀ, ಇವ್ರ ಕೈವಾಡನೂ ಇದೆ ರೀ. ಇಲ್ಲ ಅಂದ್ರೆ ಒಬ್ಬ ಅಧಿಕಾರಿಗಳಿಗೆ ಇಷ್ಟು ಬೆಂಕಿ ಅಂಟ್ಕೊಂಡಿದೆ, ಸ್ಪಾಟ್ಗೆ ಹೋಗಿ ಅಧ್ಯಕ್ಷರಾಗ್ಲಿ ಅಧಿಕಾರಿಗಳಾಗ್ಲಿ ನೋಡಿಲ್ಲ ಅಂದ್ರೆ ಇದುವರೆಗೂ ಇವ್ರ ಕೈವಾಡ ಇರೋದಕ್ಕೆ ಜಾಗಕ್ಕೆ ಹೋಗಿಲ್ಲ. ಇಲ್ಲಾಂದ್ರೆ ಹೋಗ್ತಾ ಇರ್ಲಿಲ್ವಾ? ಜವಾಬ್ದಾರಿ ಇಲ್ಲೇನ್ರಿ? ಇವ್ರು ಹೋಗ್ಬೇಕಾಯ್ತು, ಹೋಗಿಲ್ಲ ಅಂದ್ರೆ ಇವ್ರದ್ದು ಆಡಳಿತದ್ದೇ ಇದು ಶಾಮಿಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ 2 ಮಾತೇ ಇಲ್ಲ.
ಸರ್, ಈಗ ಮುಖ್ಯಾಧಿಕಾರಿಗಳು ಮತ್ತು ಅಧ್ಯಕ್ಷರು ಕಚೇರಿಯಲ್ಲಿ ಇಲ್ಲ. ಈಗ ಮುಖ್ಯಾಧಿಕಾರಿಗಳು SR ಪ್ರಯುಕ್ತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಭೆಗೆ ಹೋಗಿದ್ದಾರೆ. ಆದ್ದರಿಂದ ತಮ್ಮ ಮನವಿಯನ್ನು ಸ್ವೀಕರಿಸಿದ್ದೀವಿ. ಮನವಿನಲ್ಲಿ ಕುರಿತು ಮುಖ್ಯಾಧಿಕಾರಿಗಳ ಚರ್ಚಿಸಿ ಕ್ರಮ ವಹಿಸ್ತೀವಿ. ಆ ವಿಚಾರ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಅಕ್ರಮಗಳು ನಡೆದಿದೆ ಅಂತ ಹೇಳ್ತಾರೆ ಅವ್ರು. ಇದ್ರ ಬಗ್ಗೆ ಮುಖ್ಯಾಧಿಕಾರಿ ಅಧ್ಯಕ್ಷರ ಜೊತೆ ಮಾತಾಡಿ ನಾವು ಪರಿಶೀಲನೆ ಮಾಡಿ ಕ್ರಮ ವಹಿಸ್ತೀವಿ ಸರ್. ಆಯಿತು. ಆಮೇಲೆ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಅಂತ ಹೇಳ್ತಾರೆ. ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿರುತ್ತೆ. ಇನ್ನೂ ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳೊಂದಿಗೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ತಮ್ಮ ಮನವಿ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ.